ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಅಥವಾ ರಸಾಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಮಲೆನಾಡು ಕಡೆ ಈ ಅಕ್ಕಿ ರೊಟ್ಟಿ, ದೋಸೆ ಅಥವಾ ತೆಳ್ಳನ ದೋಸೆ ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನು ಬಳಸ್ತಾರೆ. ಹಾಗೆ ಹೋಳಿಗೆ ಜೊತೆನೂ ಇದನ್ನು ಸೈಡ್ ಡಿಶ್ ಆಗೂ ಬಳಸ್ತಾರೆ. ಇವತ್ತು ಮಾವಿನ ಹಣ್ಣಿನ ರಸಾಯನನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು 2 ಮಾವಿನ ಹಣ್ಣುಗಳನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಕಾಯಿ ಹಾಲಂದರೆ ಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು, ಒಂದು 4 ಸ್ಪೂನ್ ಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ. ಸ್ವಲ್ಪ ಬೇಕಾದರೆ ಬೆಲ್ಲನ ಹಾಕ್ಕೋಬೋದು. ಬೆಲ್ಲ ಬೇಡ ಅಂದವರು ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು. ಇನ್ನೂ ನಿಮಗೆ ಸೀಕರಣೆ ರುಚಿಯಾಗಬೇಕು ಅಂದರೆ ಹಾಲಿನ ಕೆನೆನ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೋಬೇಕು. ಆದರೆ ತುಂಬ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಸ್ಕಿಪ್ಪು ಮಾಡ್ಕೋಬೋದು. ಹೀಗೆ ಮಾಡಿದ್ರೆ ರಸಾಯನ ರೆಡಿ ಆಗುತ್ತೆ. ಈಗ ಈ ಚಿಕ್ಕ ಮಾವಿನ ಹಣ್ಣಲ್ಲೂ ತುಂಬ ವೆರೈಟಿ, ಹುಳಿ ಮಾವಿನಕಾಯಿ ಅಂತಾರೆ. ನಾನು ಅದನ್ನು ನೆಕ್ಸ್ಟ್ ರೆಸಿಪಿ ಮಾವಿನ ಹಣ್ಣಿನ ಸಾಸಿವೆ ಮತ್ತು ಕಾಯಿ ರಸನ ತೋರಿಸ್ತೀನಿ. ಆ ರೆಸಿಪಿ ನೀವು ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.